ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮ್ಯಾಥ್ ಮ್ಯಾಜಿಕ್. ಸೊ, ನಾನು ನಿಮ್ಗೆ ಲ್ಯಾಂಡ್ ಸರ್ವರ್ ಏನ್ ಲೇಟೆಸ್ಟ್ ನೋಟಿಫಿಕೇಶನ್ ಬಿಟ್ಟಿದ್ದಾರಲ್ಲ, ಅದರಲ್ಲಿ ಮ್ಯಾಥ್ಸ್ 40% ಇದೆ. ದಟ್ ಈಸ್ ಎ ಹ್ಯೂಜ್ ಪೋರ್ಷನ್. ಓಕೆ, ರೈಟ್. ಸ್ಪೆಸಿಫಿಕ್ ಪೇಪರ್ ಅಲ್ಲಿ 40% ಮ್ಯಾಥ್ಸ್ ಇದೆ. ಸೊ 40 ಮಾರ್ಕ್ಸ್ ಮ್ಯಾಥ್ಸ್ ಇದೆ. ಸೊ ಈ 40 ಮಾರ್ಕ್ಸ್ ಮ್ಯಾಥ್ಸ್ನ ನಾನು ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಕವರ್ ಮಾಡಕ್ ಹೋಗ್ತೀನಿ. ಓಕೆನಾ? ಸೊ batch, this is the first batch. So we are launching this in YouTube for free, everybody. So ಆಕ್ಚುಲಿ ನಾವು 30 days ಮ್ಯಾರಥಾನ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಸೊ ಫೈನಲಿ ದ ಡೇ ಹ್ಯಾಸ್ ಕಮ್ ಡೌನ್. ಸೊ ನಾವು ಇವತ್ತ ಏನ್ ಮಾಡವಪ್ಪ ಅಂದ್ರೆ ಮ್ಯಾಥ್ ನಿಮಗ ಸ್ಪೆಸಿಫಿಕಲಿ ಯಾವುದೇ ಒಂದು ಎಕ್ಸಾಮ್, ಸ್ಪೆಷಲಿ ಐ ಡೋಂಟ್ ಟೀಚ್ ಸ್ಟೂಡೆಂಟ್ಸ್ ಟು ಪರ್ಟಿಕ್ಯುಲರ್ ಎಕ್ಸಾಮ್ಸ್ ಬಿಕಾಸ್ ಲೈಕ್ ಐ ಟೀಚ್ ಮ್ಯಾಥ್ಸ್ ಟು ದೆಮ್. ಯಾಕಂದ್ರೆ ನಾವು ಒಂದು ಮ್ಯಾಥ್ಸ್ ಈಸ್ ನಥಿಂಗ್ ಬಟ್ ಎಲ್ಲ ಒಂದು ಎಕ್ಸಾಮ್ಸ್ ಅಲ್ಲಿ ಕೇಳೋ ವಿಷಯ ನಾರ್ಮಲಿ ಮ್ಯಾಥ್ಸ್. ಸೊ ನೀವು ಪ್ರತಿಯೊಂದು ಯಾವುದೇ ಎಕ್ಸಾಮ್ಸ್ ತಗೊಳ್ಳಿ, ಡಿಫಿಕಲ್ಟಿ ಲೆವೆಲ್ ಚೇಂಜ್ ಆಗಿರ್ಬೋದು, ಬಟ್ ಕೇಳೋ ವಿಧಾನ ಆಯ್ತು, ಅದೇ ಸ್ಕ್ವಯರ್ಸ್, ಅದೇ ಕ್ಯೂಬ್ಸ್, ಅದೇ ಜಾಮೆಟ್ರಿ, ಅದೇ ಅರಿಥಮೆಟಿಕ್, ಅದೇ ಅಡ್ವಾನ್ಸ್. ಸೊ ಟಾಪಿಕ್ಸ್ ಎಲ್ಲ ಮತ್ಲಬ್ ಏನೇನ್ ಟಾಪಿಕ್ಸ್ ಇದಾವಲ್ಲ, ಸೊ ಅದನ್ನ ನೋಡ್ಕೊಂಡು ನೀವು ಪ್ರಿಪೇರ್ ಆಗ್ಬೋದು ಅಷ್ಟೇ. ಸೊ ನಾ ಇಲ್ಲಿ ಬೇಸಿಕಲಿ ನಿಮಗೆ ಇವತ್ತಿಂದ ಸೊ ನಿಮಗೆ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೋಸ್ಕರ ಪರ್ಟಿಕ್ಯುಲರ್ಲಿ ಈ ಒಂದು ಎಕ್ಸಾಮ್ ಅಲ್ಲಿ ಏನೇನು ಕೇಳಬಹುದು, ಯಾವ ತರ ಕ್ವಶನ್ಸ್ ಇರ್ತವೆ, ಯಾವ ತರ ಟ್ರಿಕಿ ಕ್ವಶನ್ಸ್ ಮಾಡಿ ಅವ್ರು ಕೇಳಬಹುದು, ಸೊ ಎಲ್ಲಾನು ಸಹ ನೀವು ಕವರ್ ಮಾಡಿಸ್ತೀವಿ. ಓಕೆನಾ? ಸೊ ನಾಟ್ ಟು ವರಿ. ಸೊ ಫಾಲೋ ಮಾಡಿ. ಲೈಕ್ ಡೇ ಟು ಡೇ ಏನ್ ಕ್ಲಾಸಸ್ ಆಗ್ತಾವಲ್ಲ ಅದನ್ನ ಫಾಲೋ ಮಾಡಿ ಕರೆಕ್ಟಾಗಿ ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ. ಸೊ ಯು ವಿಲ್ ಗೆಟ್ at least in 30 days, at least you will get 30 marks. At least, that is for sure. ಓಕೆನಾ? ಸೊ ನಾ ಏನ್ ಹೇಳ್ತೀನಲ್ಲ, ನಾ ಏನ್ ಕಲಿಸ್ತೀನಲ್ಲ, ಇದು ಬಿಟ್ಟು ಹೊರಗಡೆ ನಿಮಗೆ ಹೋಗೋ ಅವಶ್ಯಕತೆ ಇಲ್ಲ. ಸೊ ದಿಸ್ ಫಾರ್ ಫ್ರೀ ಎವ್ರಿಬಡಿ. ಸೊ ಓಕೆನಾ? ಸೊ ಜಾಸ್ತಿ ಹೇಳೋ ಬದಲು ನಾವು ಟಾಪಿಕ್ ನ ಸ್ಟಾರ್ಟ್ ಮಾಡೋಣ. ಸೊ ಇದು ಅರಿಥಮೆಟಿಕಲಿ ಬರುತ್ತೆ ಬೇಸಿಕಲಿ. ಸೊ ಓಕೆನಾ? ನಂಬರ್ ಸಿಸ್ಟಮ್ ಏನಪ್ಪ? ನಂಬರ್ ಸಿಸ್ಟಮ್ ಅಲ್ಲಿ ಏನೇನು ಕೇಳಬಹುದು, ಏನೇನು ಕೇಳೋ ಚಾನ್ಸಸ್ ಇರ್ತಾವಪ್ಪ ಅಂತಂದ್ರೆ ಸ್ಕ್ವಯರ್ಸ್, ಇದೆಲ್ಲ ಬೇಸಿಕ್ಸ್. ಸ್ಕ್ವಯರ್ ರೂಟ್, ಕ್ಯೂಬ್ ರೂಟ್. ಹೌದಾ? ಸೊ ಇದು ಏನ್ ನಿಮಗ ಮಗ್ಗಿ ಟೂ ಒನ್ಸ್ ಟೂ ಫೋರ್ ಇದು ಬರಲ್ಲ ಅಂತಂದ್ರೂ ನೋ ಪ್ರಾಬ್ಲಮ್, ಐ ವಿಲ್ ಟೀಚ್ ಯು. ಓಕೆನಾ? ಸೊ ಫ್ರಮ್ ದ ಬೇಸಿಕ್ಸ್ 1 2 3 ಇಂದ ನಿಮಗ್ ಹೇಳ್ಕೊಂಡು ಹೋಗ್ತೀನಿ. ನಿಮ್ಮ ವಾರ್ಡ್ ನಂಬರ್, ಈವೆನ್ ನಂಬರ್, ಸಮ ಸಂಖ್ಯೆ, ಬೆಸ ಸಂಖ್ಯೆ, ಪ್ರೈಮ್ ನಂಬರ್ಸ್, ನಿಮ್ಗೆ ಏನು ಗೊತ್ತಿಲ್ಲ, ಮ್ಯಾಥ್ಸ್ ಅಲ್ಲಿ 0 ಇದ್ದೀರಾ, ಸೊ ನೋ ಪ್ರಾಬ್ಲಮ್, ಐ ವಿಲ್ ಟೀಚ್ ಯು. ಓಕೆನಾ? ಸೊ ಜಸ್ಟ್ ಫಾಲೋ. ನಾ ಏನೇನು ಹೇಳ್ತೀನಲ್ಲ ಅದನ್ನ ಫಾಲೋ ಮಾಡಬೇಕು. ಸ್ಟೆಪ್ ನಂಬರ್ 1, ನಾ ಏನೇನು ಹೇಳ್ತೀನಲ್ಲ ಅದನ್ನ ಫಾಲೋ ಮಾಡಬೇಕು. ಆಮೇಲೆ ಕರೆಕ್ಟಾಗಿ ನೋಟ್ಸ್ ಮಾಡ್ಕೋಬೇಕು. ಆಮೇಲೆ ನೀಟಾಗಿ ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ಸೊ ಅದನ್ನ ರಿವಿಷನ್ ಮಾಡಬೇಕು. ಮ್ಯಾಥ್ಸ್ ಇಸ್ ನಥಿಂಗ್ ಬಟ್ ಪ್ರಾಕ್ಟೀಸ್, ರಿವಿಷನ್. ಸೊ ಅವಾಗ ನಿಮಗೆ ಬರುತ್ತೆ. ಓಕೆನಾ? ಸೊ ನಾವಿಲ್ಲಿ ಏನ್ ನೋಡ್ತೀವಪ್ಪ ಅಂತಂದ್ರೆ ಜಾಮೆಟ್ರಿಕಲ್ ಪ್ಯಾಟರ್ನ್ ಆಫ್ ಸ್ಕ್ವಯರ್ ನಂಬರ್ಸ್, ಸ್ಕ್ವಯರ್ ಆಫ್ ಡೆಸಿಮಲ್ಸ್, ಫ್ರಾಕ್ಷನ್ಸ್ ಆಫ್ ಸ್ಕ್ವಯರ್ ರೂಟ್. ಓಕೆನಾ? ಡಿಟರ್ಮಿನೇಷನ್ ಆಫ್ ಸ್ಕ್ವಯರ್ ರೂಟ್ ಆಫ್ ದ ಪರ್ಫೆಕ್ಟ್ ಸ್ಕ್ವಯರ್, ರೂಟ್ ಬರ್ಬೋದು. ಓಕೆನಾ? ಎಸ್ಟಿಮೇಷನ್ ಆಫ್ ಸ್ಕ್ವಯರ್ ರೂಟ್ ಆಫ್ ನಾನ್ ಪರ್ಫೆಕ್ಟ್ ಸ್ಕ್ವಯರ್. ಕ್ಯೂಬ್ ರೂಟ್ಸ್ ಟು ಫೈಂಡ್ ಕ್ಯೂಬ್ ರೂಟ್ ಬೈ ಫ್ಯಾಕ್ಟರ್ ಮೆಥಡ್. ಇದು ಯಾವ ತರ ಮಾಡ್ಬೇಕು ಏನಿಲ್ಲ ನಾನು ಹೇಳಿಕೊಡ್ತೀನಿ. ಫ್ಯಾಕ್ಟರ್ ಮೆಥಡ್ಗಿನ್ನ ನಾರ್ಮಲ್ ಆಗಿ ನಾವು ಏನ್ ಶಾರ್ಟ್ ಟ್ರಿಕ್ಸ್ ಯೂಸ್ ಮಾಡ್ತೀವಿ, ಸೊ ಅದನ್ನ ನಿಮಗೆ ಹೇಳಿಕೊಡ್ತೀನಿ. ಓಕೆನಾ? ಐಡೆಂಟಿಫಿಕೇಶನ್ ಆಫ್ ಸ್ಕ್ವಯರ್ ನಂಬರ್ಸ್, ಯಾವ ತರ ಐಡೆಂಟಿಫೈ ಮಾಡಬೇಕು. ಒಂದೇ ನಂಬರ್ ಲಾಸ್ಟ್ ಯೂನಿಟ್ ಡಿಜಿಟ್ ಅಂದ್ರೆ ಗೊತ್ತಿರಲ್ಲ. ಯೂನಿಟ್ ಡಿಜಿಟ್ ಅಂದ್ರೆ ಏನ್ ಗೊತ್ತಿರಲ್ಲ. ಓಕೆನಾ? ಸೊ ಯೂನಿಟ್ ಡಿಜಿಟ್ ಏನಂತ ನಿಮಗ ಹೇಳ್ತೀನಿ ಮುಂದೆ. ಓಕೆನಾ? ಸೊ ಸ್ಕ್ವಯರ್ ನಂಬರ್ಸ್ ನ ಒಂದೇ ಡಿಜಿಟ್ ನೋಡ್ಬಿಟ್ಟು ನೀವು ಈ ಸ್ಕ್ವಯರ್ ಆಗ್ಬೋದಾ, ಈ ಸ್ಕ್ವಯರ್ ಆಗಕ್ ಚಾನ್ಸಸ್ ಇಲ್ಲ, ಸೊ ಅದನ್ನ ನೀವು ಬರೀ ಒಂದೇ ಸೆಕೆಂಡ್ ಅಲ್ಲಿ ಹೇಳ್ಬೋದು ನೀವು. ಸೊ ಅದು ಯಾವ ತರ ಅಂತ ನಾನು ನಿಮಗೆ ಹೇಳಿಕೊಡ್ತೀನಿ. ಓಕೆನಾ? ಆಮೇಲೆ ಟು ಫೈಂಡ್ ಸ್ಕ್ವಯರ್ ರೂಟ್ ಆಫ್ ಪರ್ಫೆಕ್ಟ್ ಸ್ಕ್ವಯರ್ ಬೈ ಫ್ಯಾಕ್ಟರ್. ಓಕೆನಾ? ಟು ಫೈಂಡ್ ಸ್ಕ್ವಯರ್
ಆಫ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಡೆಸಿಮಲ್ಸ್ ದು ನಿಮಗೆ ಹೇಳಿಕೊಡ್ತೀನಿ ಇಲ್ಲಿ. ಸೊ ವಿ ವಿಲ್ ಕವರ್ ಎವ್ರಿಥಿಂಗ್, ಓಕೆನಾ, ನೋ ಪ್ರಾಬ್ಲಮ್. ಸೊ ಈ ತರ ನಾನು ನಿಮಗೆ ಹೇಳಿದ್ರೆ ನಿಮಗೆ ಅರ್ಥ ಆಗಲ್ಲ. ಸೊ ಒನ್ ಬೈ ಒನ್ ಒನ್ ಟಾಪಿಕ್ ತಗೊಂಡು ನಾವು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಅವಾಗ ನಿಮಗೆ ಕರೆಕ್ಟ್ ಕ್ಲಾರಿಟಿ ಬರ್ತದೆ. ಓಕೆ, ವಿ ವಿಲ್ ಸ್ಟಾರ್ಟ್ ದ ಸೆಷನ್. ಓಕೆ, ಸೊ ದಿಸ್ ಇಸ್ ಕ್ಲಾಸ್ 1, ಓಕೆನಾ. ಸೊ ದಿಸ್ ಇಸ್ ಕ್ಲಾಸ್ 1. ಕ್ಲಾಸ್ 1 ಇವತ್ತು ನಾವು ಸ್ಟಾರ್ಟ್ ಮಾಡೋಣ. 30 days ಮ್ಯಾರಥಾನ್ 30 days ಮ್ಯಾರಥಾನ್ ನಾವು ಇವತ್ತು ಸ್ಟಾರ್ಟ್ ಮಾಡ್ತೀವಿ. ಕ್ಲಾಸಿಫಿಕೇಶನ್ ಆಫ್ ನಂಬರ್ಸ್. ಏನಪ್ಪ ನಂಬರ್ಸ್? ಫಸ್ಟ್ ಆಫ್ ಆಲ್ ನಂಬರ್ಸ್ ಅಂದ್ರೆ ಏನು? ನಂಬರ್ಸ್ ಅಂತ ಹೇಳಷ್ಟಿಗೆ ಎಲ್ಲರಿಗೆ ಒಂದೇ ತಲೆಗೆ ಬರೋದು ಏನಪ್ಪಾ ನಂಬರ್ಸ್ ಅಂದ್ರೆ 1 2 3 4 ಅಪ್ ಟು ಇನ್ಫಿನಿಟಿ. ಸೊ ವಿ ಡೋಂಟ್ ನೋ ವೇರ್ ದ ನಂಬರ್ ಎಂಡ್ಸ್, ಓಕೆನಾ. ಎಲ್ಲಿ ನಂಬರ್ ಎಂಡ್ ಆಗುತ್ತೋ ನಮಗೆ ಗೊತ್ತಿಲ್ಲ. ಸೊ ಬೇಸಿಕಲಿ ಐ ಕವರ್ ದಟ್ ಎವ್ರಿ ಟಾಪಿಕ್ ಇನ್ ಬೋತ್ ಇಂಗ್ಲಿಷ್ ಅಂಡ್ ಕನ್ನಡ, ಓಕೆನಾ. ಸೊ ಯಾಕಂದ್ರೆ ಕ್ವಾಲಿಫಿಕೇಶನ್ ಇಂಜಿನಿಯರಿಂಗ್ ಇದೆ. ಸೊ ಇಂಜಿನಿಯರಿಂಗ್ ಅಂದ್ರೆ ಬೇಸಿಕಲಿ ಎಲ್ಲರಿಗೂ ನಾರ್ಮಲ್ ಆಗಿ ಇಂಗ್ಲಿಷ್ ಬರ್ಬೋದು, ಓಕೆನಾ. ಕನ್ನಡನೂ ಹೇಳ್ತೀನಿ, ಇಂಗ್ಲಿಷಲ್ಲೂ ಹೇಳ್ತೀನಿ. ಸೊ ಬೈಲಿಂಗ್ವಲ್ ನಾವು ಇದನ್ನ ಓಕೆನಾ. ಸೊ ನೆಕ್ಸ್ಟ್, ಸೊ ನಂಬರ್ಸ್ ಏನಪ್ಪಾ 1 2 3 4 ಇನ್ಫಿನಿಟ್ ತನ. ಬಟ್ ಈ ನಂಬರ್ಸ್ ನ ಕ್ಯಾಟಗರೈಸ್ ಮಾಡಿದ್ದಾರೆ, ಸೊ ಕ್ಲಾಸಿಫೈ ಮಾಡಿದ್ದಾರೆ. ಸೊ ಬೇಸ್ಡ್ ಆನ್ ದೋಸ್ ನೇಚರ್, ಬೇಸ್ಡ್ ಆನ್ ದ ಟೈಪ್ ಆಫ್ ನಂಬರ್, ಅದೆಲ್ಲ ನಾವು ನಂಬರ್ಸ್ ನ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಸೊ ಅದೇ ಯಾವ ತರಪ್ಪ ಅಂತ ನೋಡ್ತೀವಿ. ಸೊ ನಂಬರ್ ಸಿಸ್ಟಮ್ ನಾವು ಬೇಸಿಕಲಿ ಮೂರ್ ಟೈಪ್ ಅಲ್ಲಿ ಕ್ಲಾಸಿಫಿಕೇಶನ್ ಮಾಡಿದ್ವಿ. ಏನಪ್ಪಾ? ರಿಯಲ್ ನಂಬರ್ಸ್, ಇಮ್ಯಾಜಿನರಿ ನಂಬರ್ಸ್, ಕಾಂಪ್ಲೆಕ್ಸ್ ನಂಬರ್ಸ್. ಏನಪ್ಪಾ ರಿಯಲ್ ನಂಬರ್ಸ್ ಅಂದ್ರೆ ಏನು, ಇಮ್ಯಾಜಿನರಿ ನಂಬರ್ ಅಂದ್ರೆ ಏನು, ಕಾಂಪ್ಲೆಕ್ಸ್ ನಂಬರ್ ಅಂದ್ರೆ ಏನು ನಮಗ್ ಗೊತ್ತಿಲ್ಲ, ಹೌದಾ? ಎಸ್. ಸೊ ನಾವು ತಿಳ್ಕೊ ಏನಪ್ಪ ರಿಯಲ್ ನಂಬರ್ಸ್ ನೀವು ಸಣ್ಣ ನೀವು ಲೈಕ್ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಆರ್ ಫೋರ್ತ್ ಫಿಫ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಒಂದು ನೀವು ಕಲ್ತಿರ್ತೀರ. ಏನಪ್ಪಾ ಈ ನಂಬರ್ ಲೈನ್ ನೋಡಿರ್ತೀರ ನೀವು, ಹೌದಾ? ಈ ತರ ಒಂದು ಲೈನ್ ಇರ್ತದ, ಆ ನಂಬರ್ ಲೈನ್ ನೋಡಿರ್ತೀರ. ಅದ್ರಲ್ಲಿ ಏನು ಬಿಡ್ತೀರಿ? 0 1 2 ಡಾಟ್ 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 ಇನ್ಫಿನಿಟಿ ತನ ಬರ್ತೀರಾ, ಹೌದಾ? ಅದೇ ಹಿಂದ್ಗಡೆ ಹೋದ್ರೆ -1 -2 ಡಾಟ್ 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 ಸೊ ಆನ್ ಮೈನಸ್ ಇನ್ಫಿನಿಟಿ ತನ ಈ ತರ ಇದೇನಂತಾರ? ದಿಸ್ ಇಸ್ ನಥಿಂಗ್ ಬಟ್ ನಂಬರ್ ಲೈನ್, ಓಕೆನಾ. ಸ್ಲೋ ಆಗಿ ಕವರ್ ಮಾಡ್ತೀನಿ, ಒನ್ ಬೈ ಒನ್ ಕವರ್ ಮಾಡ್ತೀನಿ. ಪ್ರತಿಯೊಂದು ಆ ಸಣ್ಣ ಸಣ್ಣ ಡೌಟ್ ನಿಮಗೆ ಕ್ಲಿಯರ್ ಮಾಡ್ತೀನಿ, ಓಕೆನಾ. ನಾಟ್ ಟು ವರಿ. ಸೊ ನಂಬರ್ ಲೈನ್ ನಿಮಗೆ ಒಂದು ಹೇಳ್ತೀನಲ್ಲ, ಮಗ್ಗಿ ಬರ್ಲಿಕ್ಕೆ ಪ್ರಾಬ್ಲಮ್ ಇಲ್ಲ. ಯು ವಿಲ್ ಗೆಟ್ ಇಟ್ 30 marks ಫಾರ್ ಶೋರ್, ಓಕೆನಾ. ಸೊ ನಂಬರ್ ಲೈನ್ ಇದನ್ನ ನಂಬರ್ ಲೈನ್ ಅಂತ ಹೇಳ್ತಾರೆ, ಓಕೆನಾ. ಸೊ 0 ಇಂದ 1, 1 ಇಂದ 2, 2 ಇಂದ ಸೊ ಆನ್ ಆದ್ರೆ ಇನ್ಫಿನಿಟಿ. ಸೊ ಅದೇ ತರ ನಾವು ಹಿಂದ್ಗಡೆ ಓದೇವು ಅನ್ಕೊಳ್ಳಿ. ಸೊ -1 -2 -3 -4 -5 ಸೊ ಆನ್ ಅಪ್ ಟು ಇನ್ಫಿನಿಟಿ, ಓಕೆನಾ. ಹೌದು ಸರ್, ಕರೆಕ್ಟ್ ಸರ್, ಓಕೆನಾ. ಸೊ ನಾವು ಈ ಒಂದು ನಂಬರ್ ಲೈನ್ ಮೇಲೆ ಯಾವ್ದಾದ್ರು ನಂಬರ್ ಬರಿತಿದೀವಪ್ಪ ಅಂತಂದ್ರೆ ಅದನ್ನ ನಾವು ರಿಯಲ್ ನಂಬರ್ ಅಂತ ಅಂತೀವಿ, ಓಕೆನಾ. ಸೊ ವಾಟ್ ಇಸ್ ರಿಯಲ್ ನಂಬರ್? ರಿಯಲ್ ನಂಬರ್ ಈಸ್ ನಥಿಂಗ್ ಬಟ್ ಯಾವ ನಂಬರ್ನ ನಾವು ನಂಬರ್ ಲೈನ್ ಮೇಲೆ ಬರಿಬಹುದಲ್ಲ, ಆ ನಂಬರ್ನ ನಾವು ರಿಯಲ್ ನಂಬರ್ ಅಂತ ಹೇಳ್ತೀವಿ. ಸಿಂಪಲ್, ವೆರಿ ಸಿಂಪಲ್. ದ ನಂಬರ್ಸ್ ವಿಚ್ ಕ್ಯಾನ್ ಬಿ ರಿಟನ್ ಆನ್ ನಂಬರ್ ಲೈನ್, ದಟ್ ಈಸ್ ನಥಿಂಗ್ ಬಟ್ ರಿಯಲ್ ನಂಬರ್ಸ್. ಇದು ಇಂಟಿಜರ್ಸ್ ಅಂಡ್ ಡೆಸಿಮಲ್ಸ್ ಅಂತ ಏನಂತ ಹೇಳ್ತೀನಿ, ಓಕೆನಾ. ಸೊ ಯಾವ ನಂಬರ್ಸ್ ನಾವು ನಂಬರ್ ಲೈನ್ ಮೇಲೆ ಬರಿಬಹುದಲ್ಲ, ಆ ನಂಬರ್ ಏನ್ ಹೇಳ್ತೀವಿ? ರಿಯಲ್ ನಂಬರ್ ಹೇಳ್ತೀವಿ. ಹೌದು ಸರ್, ಎಸ್, ಎವ್ರಿ ಒನ್ ಗೆಟಿಂಗ್ ಮೈ ಪಾಯಿಂಟ್? ಎಸ್ ಸರ್, ಓಕೆ. ಸೊ ಯಾವ ನಂಬರ್ಸ್ ನಂಬರ್ ಲೈನ್ ಮೇಲೆ ಬರಿಬಹುದು ಅದನ್ನ ನಾವು ರಿಯಲ್ ನಂಬರ್ ಅಂತ ಹೇಳ್ತೀವಿ. ಸೊ ಇಮ್ಯಾಜಿನರಿ ನಂಬರ್ ಅಂದ್ರೆ ಏನು? ಇಮ್ಯಾಜಿನರಿ ನಂಬರ್ ಅಂದ್ರೆ ಯಾವ ನಂಬರ್ಸ್ನ ನಾವು ಈ ಒಂದು ನಂಬರ್ ಲೈನ್ ಮೇಲೆ ಬರೆಯಕ್ ಆಗಲ್ಲ, ಸೊ ಆ ನಂಬರ್ಸ್ ಇಮ್ಯಾಜಿನರಿ ನಂಬರ್ ಅಂತ ಹೇಳ್ತೀವಿ. ಸೊ ನಂಬರ್ ಲೈನ್ ಮೇಲೆ ಬರೆಯಕ್ ಆಗಲ್ಲ, ಸೊ ಅಂತ ನಂಬರ್ ನಿಮ್ಗೆ ಡೆಫಿನೇಷನ್ ಏನ್ ಕೇಳೋದಿಲ್ಲ, ನಿಮ್ಗೆ ಡೆಫಿನೇಷನ್ ಏನ್ ರಟ ಹೊಡೆಯೋದು ಬೇಕಾಗಿಲ್ಲ. ಸೊ ಯು ಜಸ್ಟ್ ನಿಮಗ್ ಗೊತ್ತಿರ್ಬೇಕು ರಿಯಲ್ ನಂಬರ್ ಅಂದ್ರೆ ಏನು, ಇಮ್ಯಾಜಿನರಿ ನಂಬರ್ ಅಂದ್ರೆ ಏನು, ಕಾಂಪ್ಲೆಕ್ಸ್ ನಂಬರ್ ಅಂದ್ರೆ ಏನು, ಎಕ್ಸಾಂಪಲ್ಸ್ ಯಾವ ತರ ಇರ್ತಾವ, ಅದೆಲ್ಲ ನಿಮ್ಗೆ ಬೇಸಿಕ್ ಐಡಿಯಾ ಇರ್ಬೇಕಷ್ಟೇ. ಸೊ ನಂಬರ್ ಲೈನ್ ಮೇಲೆ ಯಾವ ನಂಬರ್ ಬರಿಲಿಕ್ಕೆ ಆಗಲ್ಲ ಅಂತ ನಂಬರ್ನ ಇಮ್ಯಾಜಿನರಿ ನಂಬರ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಯಾವ ತರಪ್ಪ? ರೂಟ್ -2. ಸೊ ರೂಟ್ -2
ರೂಟ್ ಮೈನಸ್ ಟು ಏನಾಯ್ತಲ್ಲ, ರೂಟ್ ಮೈನಸ್ ಟು ವ್ಯಾಲ್ಯೂ ಇಲ್ಲ, ನೀವು ಫೈಂಡ್ ಔಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಸೊ ರೂಟ್ ಮೈನಸ್ ಟು ಫೈಂಡ್ ಔಟ್ ಮಾಡಕ್ಕೆ ನಿಮಗೆ ಸಾಧ್ಯನೇ ಇಲ್ಲ, ಹೌದಾ? ಸೊ ಇಂಥ ನಂಬರ್ಸ್ನ ನಾವು ಇಮ್ಯಾಜಿನರಿ ನಂಬರ್ ಅಂತ ಹೇಳ್ತೀವಿ. ಸೊ ರೂಟ್ ಮೈನಸ್ ಟು ನಾವು ಯಾವ ಥರ ಬರಿತೀವಿ ಏನಿಲ್ಲ ಅಂತ ನಿಮಗೆ ಹೇಳಿಕೊಡ್ತೀನಿ. ಫಸ್ಟ್ ಬೇಸಿಕ್ ಐಡಿಯಾ ತಗೊಳ್ಳಿ ಫಸ್ಟ್, ಓಕೆನಾ? ಸೊ ರಿಯಲ್ ನಂಬರ್ ಅಂದ್ರೆ ಎಕ್ಸಾಂಪಲ್ ನೀವು ತಗೋಬಹುದು, 1 ತಗೋಬಹುದು, 2 ತಗೋಬಹುದು, 1/2 ತಗೋಬಹುದು. 1/2 ಇಸ್ ನಥಿಂಗ್ ಬಟ್ 0.5. 0.5 ಬರೀಬಹುದು, ಇಲ್ಲಿ ಬರ್ಕೋಬಹುದು 0.5, ಹೌದಾ? ಮತ್ತೆ ಸೊ ಆನ್ ಇಟ್ ಈಸ್ ಎಕ್ಸೆಟ್ರಾ. ಸೊ ಈ ತರ ರಿಯಲ್ ನಂಬರ್ಸ್ ಅಂತೀವಿ. ಈ ತರ ನಂಬರ್ಸ್ನ ನಾವು ಇಮ್ಯಾಜಿನರಿ ನಂಬರ್ ಅಂತ ಹೇಳ್ತೀವಿ. ಕಾಂಪ್ಲೆಕ್ಸ್ ನಂಬರ್ ಅಂದ್ರೇನು? ಕಾಂಪ್ಲೆಕ್ಸ್ ನಂಬರ್ ಅಂದ್ರೆ ಇಟ್ ಈಸ್ ದ ಕಾಂಬಿನೇಷನ್ ಆಫ್ ರಿಯಲ್ ನಂಬರ್ ಅಂಡ್ ಇಮ್ಯಾಜಿನರಿ ನಂಬರ್. ಸೊ ಯಾವ ತರಪ್ಪ? ರಿಯಲ್ ನಂಬರ್ ಅಂದ್ರೆ 3 ತಗೋತೀವಿ. ಇಮ್ಯಾಜಿನರಿ ನಂಬರ್ ಅಂತಂದ್ರೆ √(-2) ಅಂತ ತಗೋತೀವಿ. ಸೊ ಈ ತರ ನಂಬರ್ನ ನಾವು ಏನ್ ಮಾಡ್ತೀವಿ? ಕಾಂಪ್ಲೆಕ್ಸ್ ನಂಬರ್ ಅಂತ ಹೇಳ್ತೀವಿ. ಸೊ ನಾವು ಇನ್ನೊಂದು ಯಾವ ತರ ನಿಮಗೆ ಇನ್ನೊಂದು ನಾನು ಹೇಳಕ್ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ, ಈ √(-2) ಏನ್ ಬರಿತೀವಲ್ಲ, ಇದನ್ನ ನಾವು √2 ಇಂಟು √(-1) ಅಂತ ಬರಿಬಹುದು, ಹೌದಾ? ಸೊ ಗೊತ್ತಾಗ್ಲಿಲ್ಲ? ಹೇಳ್ತೀನಿ ನೋಡಿ. ಸೊ √(-2), ಹೌದಾ? √(-2) ನ √2 ಇಂಟು -1 ಬರಿಬೋದಾ? ಎಸ್ ಸರ್, ಬರಿಬೋದು. ಯಾಕಂದ್ರೆ 2 ಇಂಟು -1 -2, ಓಕೆನಾ? ಸೊ √(a ಇಂಟು b ನ √(a ಇಂಟು √(b) ಅಂತ ಬರಿಬೋದು. ಸೊ ಇದು ಒಂದು ಸ್ಕ್ವೇರ್ ರೂಟ್ ಲಾ, ಓಕೆನಾ? ಸೊ ಇದೊಂದು ಈ ತರ ಬರಿಬೋದು ಅಂತ ಲಾಸ್ ಇರ್ತಾವೆ. ದೇ ಆರ್ ಸೋ ಮೆನಿ ಲಾಸ್, ಓಕೆನಾ? ಲೈಕ್ ಲಾಸ್ ಮತ್ಲಬ್ ರೂಲ್ಸ್, ಲಾ ಆಫ್ ರೂಲ್ಸ್ ಅಂತ ಬರುತ್ತೆ. ಸೊ ಅದೆಲ್ಲ ನಿಮಗೆ ಫ್ಯೂಚರ್ ಒಳಗೆ ಹೇಳಿಕೊಡ್ತೀನಿ. ಇವಾಗ ಇಷ್ಟೇ ಸಾಕು ನಿಮಗೆ. ಸೊ √(a ಇಂಟು b ನ √(a ಇಂಟು √(b) ಅಂತ ಬರಿಬಹುದು, ಓಕೆನಾ? ಸೊ ನಾ ಇಲ್ಲಿ ಏನ್ ಬರಿತೀನಿ ಇವಾಗ? √2 ನ √2 ಇಂಟು -1 ನ √2 ಇಂಟು √(-1) ಅಂತ ಬರಿಬಹುದಾ? ಎಸ್ ಸರ್, ಬರಿಬಹುದು. ಸೊ √(-1) ನ ಐ ಅಂತ ಡಿನೋಟ್ ಮಾಡಿದ್ದಾರೆ. ಸೊ ಐ ಇಸ್ ನಥಿಂಗ್ ಬಟ್ ಅಯೋಟಾ, ಓಕೆನಾ? ದಿಸ್ ಇಸ್ ನಥಿಂಗ್ ಬಟ್ ಇಮ್ಯಾಜಿನರಿ. ಸೊ ಕಾಲ್ಪನಿಕ. ಸೊ ನಮಗ ಅದು ಲೈಕ್ ಇಮ್ಯಾಜಿನೇಷನ್ ಮಾಡ್ದಂಗೆ ಕಾಲ್ಪನಿಕ, ಅದರದ್ದು ಲೈಕ್ ಫೈಂಡ್ ಔಟ್ ಅದರದ್ದು ವ್ಯಾಲ್ಯೂ ನಮಗೆ ಫೈಂಡ್ ಔಟ್ ಮಾಡಕ್ ಆಗಲ್ಲ. ಸೊ ಅದಕ್ಕೆ ನಾವು ಐ ಅಂತ ಅಯೋಟಾ ಅಂತ ಡಿನೋಟ್ ಮಾಡ್ತೀವಿ. ಸೊ -1 ಏನ್ ಬರಿಬಹುದು? ನಾನು ಐ ಅಂತ ಬರಿಬಹುದು. ಸೊ √2 ಏನ್ ಬರಿಬಹುದು? √2 ಆಗಿ ಬರಿಬಹುದು. ಸೊ √2i ಅಂತ ಬರಿಬಹುದು. ಗೊತ್ತಾಯ್ತಾ? ಸೊ √2 ನ √2i ಅಂತ ಬರಿಬಹುದು, ಹೌದಾ? ಎಸ್ ಸರ್. ಅದೇ ರೀತಿ √(-3) ನ ಯಾವ ತರ ಬರೀತೀರಾ? ಎಸ್, ಕಮ್ ಆನ್ ಎವ್ರಿಬಡಿ. ಸೊ √(-3) ನ √3i ಅಂತ ಬರಿಬಹುದು. ಸೊ ದಿಸ್ ಇಸ್ ದ ರೈಟ್ ವೇ ಟು ರೈಟ್, ಓಕೆನಾ? ಸೊ ಬನ್ನಿ. ಸೊ ಇಲ್ಲಿ ನಾವು ಯಾವ ತರ ಬರಿಬಹುದು? ಇದು √2 ಇಂಟು ಐ ಇಸ್ ನಥಿಂಗ್ ಬಟ್ ಅಯೋಟಾ ಬೇಸಿಕಲಿ. ಸೊ ಇಮ್ಯಾಜಿನರಿ ನಂಬರ್ ಒಂದು ಎಕ್ಸಾಂಪಲ್, ಓಕೆನಾ? ಸೊ ಕಾಂಪ್ಲೆಕ್ಸ್ ನಂಬರ್ ಇದನ್ನ ಯಾವ ತರ ಬರಿಬಹುದು ನಾವು ಇವಾಗ? 3 ಪ್ಲಸ್ √2i, ಓಕೆನಾ? ಇದು ಎಕ್ಸಾಂಪಲ್, ಕಾಂಪ್ಲೆಕ್ಸ್ ನಂಬರ್ಗೆ ಎಕ್ಸಾಂಪಲ್. ಸೊ ದಿಸ್ ಇಸ್ ಎನಫ್. ಬಟ್ ಇಲ್ಲಿ ಇಂಟೀಜರ್, ಡೆಸಿಮಲ್ಸ್ ಅಂತ ನಿಮಗೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಹೇಳಕ್ ಇಷ್ಟಪಡ್ತೀನಿ, ಓಕೆನಾ? ಓಕೆ. ಸೊ ದಿಸ್ ಈಸ್ ನಂಬರ್ ಲೈನ್, ಹೌದಾ? ದಿಸ್ ಈಸ್ ನಂಬರ್ ಲೈನ್. ಸೊ ಇದರಲ್ಲಿ 0 ಫ್ರಮ್ 0, 1, 2, ಡಾಟ್ ಅಪ್ ಟು ಇನ್ಫಿನಿಟಿ. ಸೊ -1, -2, ಡಾಟ್ ಅಪ್ ಟು -ಇನ್ಫಿನಿಟಿ, ಓಕೆನಾ? ಸೊ ನಾನು ಈ ಒಂದು ಪಾರ್ಟ್ನ 10 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀನಿ ಅನ್ಕೊಳ್ಳಿ. 10 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೋತೀನಿ. ಸೊ ಅವಾಗ ಏನಾಗುತ್ತೆ? ಪ್ರತಿಯೊಂದು ಪಾರ್ಟ್ ಏನಾಗುತ್ತೆ? 0.1. ಸೊ ಇಲ್ಲಿ ನಾವು ಬರೋಣ ನೀಟಾಗಿ, ಹೌದಾ? ಸೊ ಇದು 0 ಇಲ್ಲಿ ಬಂತು, ಈ 0 ಇಲ್ಲಿ ಬಂತು, ಈ 1 ಇಲ್ಲಿ ಬಂತು, ಹೌದಾ? ಸೊ 10 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದೇವೆ. 1, 2, 3, 4, 5, 6, 7, 8, 9, 10. ಸೊ 10 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ರು. 10 ಪಾರ್ಟ್ ಆಗಿ ಡಿವೈಡ್ ಮಾಡಿದರೆ ಪ್ರತಿಯೊಂದು ಸಂಖ್ಯೆ ಏನಾಗುತ್ತೆ? 0.1 ಆಗುತ್ತೆ. ಸೊ ಯಾವ ತರಪ್ಪ ಅಂದ್ರೆ 0 to 1 ಅಂದ್ರೆ 1. 10 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ರೆ ಡಿವೈಡ್ ಬೈ 10 ಇಸ್ ನಥಿಂಗ್ ಬಟ್ 0.1.
ಸೊ 1/10 is 0.1. ಸೊ 0.1 ಡಿಫ್ರೆನ್ಸ್ 0.1 ಇರುತ್ತೆ. ಸೊ 0.2, 0.3, 0.4, 0.5, 0.6, 0.7, 0.8, 0.9, 0.10 ಅಂದ್ರೆ 1.0. 0.10 ಅಲ್ಲ, 1.0. ಓಕೆನಾ? ಸೊ ಇದು ಈ ಸೆಂಟಿನ ನಾವು ಈ ಒಂದು ನಂಬರ್ ಲೈನ್ ಮೇಲೆ ಬರೀಬಹುದು, ಹೌದಾ? ಎಸ್ ಸರ್. ಸೊ ದೀಸ್ ಆರ್ ನಥಿಂಗ್ ಬಟ್ ಡೆಸಿಮಲ್ಸ್. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನ ಬ್ಯಾಕ್ಗ್ರೌಂಡ್ ಅಲ್ಲಿ ಏನಾದ್ರು ಸೌಂಡ್ ಬರ್ತಿದ್ರೆ ಇಗ್ನೋರ್ ಮಾಡಿ, ಓಕೆನಾ? ಸೊ ಕನ್ಸ್ಟ್ರಕ್ಷನ್ ನಡೀತಿದೆ ಸ್ಮಾಲ್. ಸೊ ದೀಸ್ ಆರ್ ಡೆಸಿಮಲ್ಸ್, ದೀಸ್ ಆರ್ ನಥಿಂಗ್ ಬಟ್ ಡೆಸಿಮಲ್ಸ್. ಸೊ ನೆಕ್ಸ್ಟ್ ಈ ಡೆಸಿಮಲ್ ನ 0.1 ನ 1/10 ಬರಿಬಹುದು ನಾವು, ಹೌದಾ? ಎಸ್ ಸರ್. ಸೊ ಅದು ಯಾವ ತರ ಬರಿಬೇಕಂತ ನಿಮಗೆ ಹೇಳ್ಕೊಡ್ತೀನಿ, ನೋ ವರೀಸ್. ಸೊ 0.1 ನ 1/10 ಆಗಿ ಬರಿಬಹುದು. ಇದು ದಿಸ್ ಇಸ್ ನಥಿಂಗ್ ಬಟ್ ಫ್ರಾಕ್ಷನ್, ಓಕೆನಾ? ದಿಸ್ ಇಸ್ ನಥಿಂಗ್ ಬಟ್ ಡೆಸಿಮಲ್, ದಿಸ್ ಇಸ್ ನಥಿಂಗ್ ಬಟ್ ಫ್ರಾಕ್ಷನ್. ಇದನ್ನ ಫ್ರಾಕ್ಷನ್ ಅಂತಾರೆ, ಇದನ್ನ ಡೆಸಿಮಲ್ ಅಂತಾರೆ. ಸೊ ಡೆಸಿಮಲ್ ಏನು, ಫ್ರಾಕ್ಷನ್ ಏನು ಅಂತ ಗೊತ್ತಾಯ್ತಾ? ಎಸ್ ಸರ್, ಗಾಟ್ ಇಟ್. ನೆಕ್ಸ್ಟ್, ಸೊ ಇವೇನ್ ನಾವು ಬರಿತಿದೀವಲ್ಲ 0, 1, 2, 3, 4, 5, 6 ಅಪ್ ಟು ಇನ್ಫಿನಿಟಿ. ಸೊ ಈ ನಂಬರ್ಸ್ ನಾವು ಏನ್ ಹೇಳ್ತೀವಿ ಅಂದ್ರೆ ಪಾಸಿಟಿವ್ ನಂಬರ್ಸ್, ಲೈಕ್ ನಾಟ್ ಪಾಸಿಟಿವ್, ಲೈಕ್ ಇಲ್ಲಿಂದ ಇಲ್ಲಿವರೆಗೂ, ಇಲ್ಲಿಂದ ತಗೊಳ್ಳಿಲಿಕ್ಕೆ, ಇಲ್ಲಿಂದ ಇಲ್ಲಿವರೆಗೂ ಏನಂತ ಹೇಳ್ತೀವಿ? ಪಾಸಿಟಿವ್ ನಂಬರ್ಸ್ ಅಂತ ಹೇಳಲ್ಲ, ಪಾಸಿಟಿವ್ ಇಂಟೀಜರ್ಸ್ ಅಂತ ಹೇಳ್ತೀವಿ, ಓಕೆನಾ? ಇನ್ನ ಪಾಸಿಟಿವ್ ಇಂಟೀಜರ್ಸ್ ಅಂತ ಹೇಳ್ಬೋದು. ಸೊ ಅದೇ ಈ ಕಡೆ ನೋಡಿದ್ರೆ ನೆಗೆಟಿವ್ ಇಂಟೀಜರ್ಸ್ ಅಂತ ಹೇಳ್ಬೋದಾ? ಸೊ ಇದನ್ನ ನೆಗೆಟಿವ್ ಇಂಟೀಜರ್ಸ್ ಅಂತ ಹೇಳ್ಬೋದು ನಾವು, ಹೌದಾ? ಎಸ್ ಸರ್. ಸೊ ಪಾಸಿಟಿವ್ ನಂಬರ್ಸ್ ನ ಪಾಸಿಟಿವ್ ಇಂಟೀಜರ್ಸ್. ಇಂಟೀಜರ್ ಈಸ್ ನಥಿಂಗ್ ಬಟ್ ರಿಯಲ್ ನಂಬರ್. ಇಂಟೀಜರ್ ಈಸ್ ನಥಿಂಗ್ ಬಟ್ ರಿಯಲ್ ನಂಬರ್, ಓಕೆನಾ? ಈ ರಿಯಲ್ ಇಂಟೀಜರ್ ಅನ್ನೋದು ರಿಯಲ್ ನಂಬರೇ, ಡೆಸಿಮಲ್ ಅನ್ನೋದು ರಿಯಲ್ ನಂಬರೇ. ಸೊ ಇದರಲ್ಲಿ ರಿಯಲ್ ನಂಬರ್ ಅಲ್ಲಿ ಇಂಟೀಜರ್ಸ್, ಡೆಸಿಮಲ್ಸ್ ಇವೆಲ್ಲ ಹೋಲ್ ನಂಬರ್ಸ್ ಅಂದ್ರೆ ಲೈಕ್ ಡಿವೈಡ್ ಮಾಡಿದ್ದಾರೆ. ಸೊ ದೀಸ್ ಆಲ್ ಆರ್ ಆಲ್ಸೋ ಲೈಕ್ ರಿಯಲ್ ನಂಬರ್ಸ್, ಓಕೆನಾ? ಸೊ ಇಷ್ಟು ನೀವು ತಿಳ್ಕೊಳ್ಳಿ. ಓಕೆ, ಇದು 0 ಅನ್ನೋದೇನು? ನ್ಯೂಟ್ರಲ್ ನಂಬರ್. ಸೊ 0 ಅನ್ನೋದನ್ನ ನ್ಯೂಟ್ರಲ್ ನಂಬರ್ ಅಂತ ಹೇಳ್ತಾರೆ. ಸೊ ಪಾಸಿಟಿವ್ ನಂಬರ್ಸ್, ಪಾಸಿಟಿವ್ ಇಂಟೀಜರ್ಸ್, ಬೇಸಿಕಲಿ ಇಂಟೀಜರ್ಸ್ ಅಂದ್ರೆ ಅದರಲ್ಲಿ ಪಾಸಿಟಿವ್ ಇಂಟೀಜರ್ ಇರುತ್ತೆ, ನೆಗೆಟಿವ್ ಇಂಟೀಜರ್ ಇರುತ್ತೆ, ನ್ಯೂಟ್ರಲ್ ನಂಬರ್ ಇರುತ್ತೆ. ಸೊ ಬೇಸಿಕಲಿ -∞ ಟು +∞. ಸೊ ಇದರಲ್ಲಿ ಯಾವ ನಂಬರ್ ಬರುತ್ತಲ್ಲ ಎಲ್ಲಾನು ಇಂಟೀಜರ್ಸ್, ಓಕೆನಾ? ಸೊ ಪಾಸಿಟಿವ್ ಇಂಟೀಜರ್ ಅಂದ್ರೆ 1 to +∞. ನೆಗೆಟಿವ್ ಇಂಟೀಜರ್ ಅಂದ್ರೆ -∞ ಟು -1, ಓಕೆನಾ? ಗೊತ್ತಾಯ್ತಾ? ಎಸ್. ಡೆಸಿಮಲ್ ಅಂದ್ರೆ ಗೊತ್ತು, ಪಾಯಿಂಟ್ ಅಲ್ಲಿ ಏನ್ ಬಿಡ್ತೀವಲ್ಲ ಅದನ್ನ ಡೆಸಿಮಲ್ ಅಂತ ಹೇಳ್ತೀವಿ. ಅಂಡರ್ಸ್ಟೂಡಾ? ಗೊತ್ತಾಯ್ತಾ? ಏನಪ್ಪಾ ರಿವಿಷನ್ ಏನಪ್ಪಾ? ಕ್ಲಾಸಿಫಿಕೇಶನ್ ಆಫ್ ನಂಬರ್ಸ್ ನ ಕ್ಲಾಸಿಫಿಕೇಶನ್ ಮಾಡಬೇಕು. ಏನಪ್ಪಾ ನಂಬರ್ಸ್ ಅಂದ್ರೆ 0 to ∞, 1 to ∞ ಅಂತ. ಇದರಲ್ಲಿ ನೆಗೆಟಿವ್ ನಂಬರ್ಸ್ ಬರ್ತವೆ, -1, -2, -∞ ತನಕ ಬರ್ತವೆ, ಪಾಯಿಂಟ್ ಎಲ್ಲ ಬರ್ತವೆ. ಸೊ ನಂಬರ್ಸ್ ಅಂದ್ರೆ ನಮಗ ಮೈಂಡ್ ಅಲ್ಲಿ ಬರೋದು 1 to ∞. ಸೊ ನೆಕ್ಸ್ಟ್ ನಂಬರ್ ಸಿಸ್ಟಮ್ ಅಲ್ಲಿ 3 ಟೈಪ್. ಏನು? ರಿಯಲ್ ನಂಬರ್, ಇಮ್ಯಾಜಿನರಿ ನಂಬರ್, ಇಮ್ಯಾಜಿನರಿ ನಂಬರ್, ಕಾಂಪ್ಲೆಕ್ಸ್ ನಂಬರ್, ಹೌದಾ? ಸೊ ರಿಯಲ್ ನಂಬರ್ ಅಂದ್ರೆ ಏನು? ರಿಯಲ್ ನಂಬರ್ ಅಂದ್ರೆ ಯಾವ ನಂಬರ್ಸ್ ನಾವು ಈ ಒಂದು ನಂಬರ್ ಲೈನ್ ಮೇಲೆ ಡಿನೋಟ್ ಮಾಡಬಹುದಲ್ಲ ಅಂತ ನಂಬರ್ಸ್ ನಾವು ರಿಯಲ್ ನಂಬರ್ ಅಂತ ಹೇಳ್ತೀವಿ, ಓಕೆನಾ? ಸೊ ಯಾವ ನಂಬರ್ಸ್ ನಾವು ಈ ನಂಬರ್ ಲೈನ್ ಮೇಲೆ ಡಿನೋಟ್ ಮಾಡಕ್ ಆಗಲ್ಲ. ಫಾರ್ ಎಕ್ಸಾಂಪಲ್ √2i, √-2. ಸೊ ಇದು ಒಂದೇ, √2i, √2-2 ಒಂದೇ. ಸೊ ಈ ನಂಬರ್ಸ್ ಡಿನೋಟ್ ಮಾಡಕ್ ಆಗಲ್ಲ ಅಂತ ನಂಬರ್ಸ್ ನಾವು ಇಮ್ಯಾಜಿನರಿ ನಂಬರ್ ಅಂತ ಹೇಳ್ತೀವಿ. ಸೊ ಕಾಂಪ್ಲೆಕ್ಸ್ ನಂಬರ್ ಅಂದ್ರೆ ಏನು? ಕಾಂಪ್ಲೆಕ್ಸ್ ನಂಬರ್ ಇಸ್ ನಥಿಂಗ್ ಬಟ್ ಎಡಿಷನ್ ಆಫ್ ರಿಯಲ್ ನಂಬರ್ ಅಂಡ್ ಇಮ್ಯಾಜಿನರಿ ನಂಬರ್. ಸೊ ಅದನ್ನ ಕಾಂಬಿನೇಷನ್ ಇರುತ್ತೆ. ಸೊ ರಿಯಲ್ ನಂಬರ್ ಮತ್ತೆ ಇಮ್ಯಾಜಿನರಿ ನಂಬರ್ ಎರಡು ಕೂಡಿಸಿ ಏನ್ ನಂಬರ್ ಬರುತ್ತಲ್ಲ ಅಂತ ನಂಬರ್ಸ್ ನಾವು ಕಾಂಪ್ಲೆಕ್ಸ್ ನಂಬರ್ ಅಂತ ಹೇಳ್ತೀವಿ, ಓಕೆನಾ? ಸೊ ಮತ್ತೇನು ಮಾಡಿದ್ವಿ? -2 ನ √-2 ನ ನಾವು √5 ಅಂತ ಬರಿಬಹುದು. ಅದೇ ತರ √-3 ನ
ಸ್ಕ್ವೇರ್ ರೂಟ್ ಆಫ್ 3i ಅಂತ ಬರಿಬಹುದು. ಸೊ ನೆಕ್ಸ್ಟ್ ಏನ್ ನೋಡಿದೆವು ನಾವು, ಇಂಟೀಜರ್ಸ್. ಪಾಸಿಟಿವ್ ಇಂಟೀಜರ್ಸ್ ಅಂದ್ರೆ ಏನು, ನೆಗೆಟಿವ್ ಇಂಟೀಜರ್ಸ್ ಅಂದ್ರೆ ಏನು, ನ್ಯೂಟ್ರಲ್ ನಂಬರ್ ಅಂದ್ರೆ ಏನು ಅಂತ ನೋಡಿದ್ವಿ. ಆಮೇಲೆ ಏನ್ ನೋಡಿದೆವು, ಡೆಸಿಮಸ್ ಅಂದ್ರೆ ಏನು, ಫ್ರಾಕ್ಷನ್ಸ್ ಅಂದ್ರೆ ನೋಡಿದ್ವಿ. ಹೌದಾ? ಡೆಸಿಮಸ್ ಅಂದ್ರೆ ಪಾಯಿಂಟ್ ಅಲ್ಲಿ ಏನ್ ಬರಿತೀವಲ್ಲ ಅದನ್ನ ಡೆಸಿಮಸ್. ಅದು ಯಾವ ತರ ಬರಿಬೇಕು, ಯಾವ ತರ ಬರಿಬಹುದು ಅಂತ ನೀವು ಹೇಳ್ಕೊಡ್ತೀನಿ. ಓಕೆನಾ? ನೆಕ್ಸ್ಟ್ ಸೊ ಫ್ರಾಕ್ಷನ್ ನ ಯಾವ ತರ ಬರಿಬಹುದು ಅಂತ ಅದನ್ನು ಹೇಳಿಕೊಡ್ತೀನಿ. ನಾಟ್ ಟು ವರಿ. ಸೊ ನಿಮಗೆ ಬೇಸಿಕ್ ಐಡಿಯಾ ಗೊತ್ತಿರ್ಬೇಕು. ಡೆಸಿಮಸ್ ಅಂದ್ರೆ ಏನು, ಫ್ರಾಕ್ಷನ್ಸ್ ಅಂದ್ರೆ ಏನು, ನಿಮಗ ಬೇಸಿಕ್ ಐಡಿಯಾ ಗೊತ್ತಿರ್ಬೇಕು. ಐ ಥಿಂಕ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಮೈ ಪಾಯಿಂಟ್, ರೈಟ್? ಎಸ್ ಸರ್. ಓಕೆ, ನೆಕ್ಸ್ಟ್ ಈ ನಂಬರ್ಸ್ ನ ನಾವು ಇನ್ನೊಂದ್ ತರನು ಕ್ಲಾಸಿಫೈ ಮಾಡಬಹುದು. ಯಾವ ತರಪ್ಪ ಅಂತಂದ್ರೆ ರ್ಯಾಷನಲ್ ನಂಬರ್, ಇರ್ಯಾಷನಲ್ ನಂಬರ್. ಏನಪ್ಪಾ ರ್ಯಾಷನಲ್ ನಂಬರ್? ರ್ಯಾಷನಲ್ ನಂಬರ್ ಅಂದ್ರೆ ಸಿಂಪಲ್, ಏನು ಇಲ್ಲ. ಸೊ ಯಾವ ನಂಬರ್ನ P/Q ಫಾರ್ಮ್ ಅಲ್ಲಿ ಬರಿಬಹುದು ಅಂತ ನಂಬರ್ಸ್ ನ ರ್ಯಾಷನಲ್ ನಂಬರ್ ಅಂತ ಹೇಳ್ತೀವಿ. ಓಕೆನಾ? ಫಾರ್ ಎಕ್ಸಾಂಪಲ್ 1, 2.1, 2/3. ಓಕೆನಾ? ಸೊ ಈ ತರ ಈ ನಂಬರ್ಸ್ ನಾವು ರ್ಯಾಷನಲ್ ನಂಬರ್ ಅಂತ ಹೇಳ್ತೀವಿ. ಸೊ 1 ಅಂದ್ರೆ ಇದೇನ್ ಸರ್, 1 ಐತೆ, P ಐತೆ, Q ಇಲ್ಲಲ್ಲ. ಸೊ ಬೇಸಿಕಲಿ ಯಾವುದೇ ನಂಬರ್ n ಅಂತ ತಿಳ್ಕೊಳ್ಳಿ, ಅದ್ರ ಕೆಳಗಡೆ 1 ಅಂತ ಇರುತ್ತೆ. ಸೊ n/1 ನಾವು n ಅಂತ ಬರಿತೀವಿ. ಸೊ ಅದೇ ತರ 1/1 1 ಅಂತ ಬರಿತೀವಿ, 2/1 2 ಅಂತ ಬರಿತೀವಿ. ಸೊ 0.1 ಯಾವ ತರ ಬರಿಬಹುದು, 1/10 ಅಂತ ಬರಿಬಹುದು 0.1. ಸೊ ಇದು P/Q ಫಾರ್ಮ್, 2/3 P/Q ಫಾರ್ಮ್. ಸೊ P/Q ಫಾರ್ಮ್ ಯಾವ ನಂಬರ್ನ ನಾವು P/Q ಫಾರ್ಮ್ ಅಲ್ಲಿ ಬರಿಬೋದಲ್ಲ ಅಂತ ನಂಬರ್ಗೆ ನಾವು ಏನಂತೀವಿ ರ್ಯಾಷನಲ್ ನಂಬರ್. ಎಸ್. ಸೊ ಯಾವ ನಂಬರ್ ನಾವು P/Q ಫಾರ್ಮ್ ಅಲ್ಲಿ ಬರಕ್ ಆಗಲ್ವೋ ಅಂತ ನಂಬರ್ಸ್ ನಾವು ಇರ್ರಾಷನಲ್ ನಂಬರ್ ಹೇಳ್ತೀವಿ. ಯಾವ ಸರಿ ನಂಬರ್ ಕೊಡ್ರಿ ನೋಡಮ್ ಎಕ್ಸಾಂಪಲ್. ಥಿಂಕ್. ಐ ವಿಲ್ ಗಿವ್ ಯು 5 seconds. ಥಿಂಕ್. 1, 2, 3, 4, 5. ಎಸ್, ಯು ಆರ್ ರೈಟ್. ಸೊ ಕೆಲವೊಬ್ಬರಿಗೆ ಗೊತ್ತಾಯ್ತು, ಕೆಲವೊಬ್ಬರಿಗೆ ಗೊತ್ತಾಗಲಿಲ್ಲ, ನೋ ಪ್ರಾಬ್ಲಮ್. ಸೊ ಫಾರ್ ಎಕ್ಸಾಂಪಲ್ ಸ್ಕ್ವೇರ್ ರೂಟ್ ಆಫ್ 2. ಸ್ಕ್ವೇರ್ ರೂಟ್ ಆಫ್ 2 ವ್ಯಾಲ್ಯೂ ಎಷ್ಟು? ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ ರೂಟ್ ಆಫ್ 2 ನ P/Q ಫಾರ್ಮ್ ಅಲ್ಲಿ ಸ್ಕ್ವೇರ್ ರೂಟ್ ಆಫ್ 2 ಡಿವೈಡ್ ಬೈ 1 ಅಂತ ಬರಿಬಹುದು ಸರ್ ಅಂತ ಹೇಳ್ಬಹುದು. ಯಾಕಂದ್ರೆ ಸ್ಕ್ವೇರ್ ರೂಟ್ ಆಫ್ 2 ಈಸ್ ಲೈಕ್ ಇಟ್ ಈಸ್ ನಾಟ್ ಎಕ್ಸಾಕ್ಟ್ ನಂಬರ್. ವಿ ಡೋಂಟ್ ಹ್ಯಾವ್ ದ ಎಕ್ಸಾಕ್ಟ್ ನಂಬರ್ ಫಾರ್ ಸ್ಕ್ವೇರ್ ರೂಟ್ ಆಫ್ 2. ಲೈಕ್ ಸ್ಕ್ವೇರ್ ರೂಟ್ ಆಫ್ 2 ನ 1.42 ಅಂತ ಬರಿತೀವಿ, ಬಟ್ ಅದು ಸೋ ಆನ್ ಹೋಗುತ್ತೆ. ಲೈಕ್ ಆಕ್ಚುಲಿ 1.419 ಆ ತರ, ಲೈಕ್ ಮುಂದೆ ಅದೇ ತರ ಕಂಟಿನ್ಯೂ ಆಗುತ್ತೆ. ಸೊ ನಾವು ಇದನ್ನ ರೌಂಡ್ ಆಫ್ ಆಗಿ ಕನ್ಸಿಡರ್ ಮಾಡ್ಕೊಂಡು ಸ್ಕ್ವೇರ್ ರೂಟ್ ಆಫ್ 2 ಅಂದ್ರೆ 1.42 ಅಂತ ನಾವು ಕನ್ಸಿಡರ್ ಮಾಡಿದ್ವಿ. ಓಕೆನಾ? ಸೊ ದಿಸ್ ಇಸ್ ನಾಟ್ ಎಕ್ಸಾಕ್ಟ್ ನಂಬರ್. ಫಾರ್ ಎಕ್ಸಾಂಪಲ್ ಇನ್ನೊಂದು ನೋಡೋಣ, ಪೈ. ಏನಪ್ಪಾ ಪೈ ವ್ಯಾಲ್ಯೂ 22/7. ಹೌದಾ? ಸೊ ನೀವು ಇದನ್ನ ಎಷ್ಟೇ ಡಿವೈಡ್ ಮಾಡ್ಕೋತ ಹೋಗಿ ನಿಮಗೆ ಎಕ್ಸಾಕ್ಟ್ ವ್ಯಾಲ್ಯೂ ಸಿಗಲ್ಲ. ಸೊ ಫಾರ್ ಎಕ್ಸಾಂಪಲ್ 22/7 ನ 3. ಓಕೆನಾ? 3.10 ಉಳಿತು. 1 7. ಈ ತರ ನೋಡಿ, 22/7. 7 3 21, 1 ಉಳಿತು. ಸೊ ಪಾಯಿಂಟ್ ಕೊಟ್ಟು 0 ಕೊಡ್ತೀನಿ. ಸೊ 7 1 7, 3 ಉಳಿತು. ಪಾಯಿಂಟ್ ಐತೆ 0 ಮತ್ ಕೊಡ್ಕೋತೀನಿ. ಸೊ 4 ಮತ್ 2 ಉಳಿತು, ಮತ್ 0 ಕೊಡ್ತೀನಿ. ಮತ್ 2. ಸೊ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಇಂಥ ನಂಬರ್ಸ್ ನಾವು ಏನಂತೀವಿ, ನಾವು ಇರ್ರಾಷನಲ್ ನಂಬರ್ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್ ಇನ್ನೊಂದು ನೋಡಿರ್ಬೇಕು, 10.1 2 3 4 5 7 8 2 3 4 5 ಹಿಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದಕ್ಕೆ ಅಂತೆ ಇರಲ್ಲ. ಸೊ ಯಾವ ನಂಬರ್ಸ್ ಅಂತೆ ಇಲ್ವೋ ಅಂತ ನಂಬರ್ಸ್ ನಾವು ಇರ್ರಾಷನಲ್ ನಂಬರ್ ಅಂತ ಹೇಳ್ತೀವಿ. ಯಾವ ನಂಬರ್ಸ್ ಅಂತೆ ಇದೆಯೋ ಅಂತ ನಂಬರ್ಸ್ ನಾವು ರ್ಯಾಷನಲ್ ನಂಬರ್ ಅಂತ ಹೇಳ್ತೀವಿ. ಬೇಸಿಕ್ ಐಡಿಯಾ ನೆನಪಿರ್ಲಿ ಸಾಕಷ್ಟೇ. ಓಕೆನಾ? ಸೊ ಇಲ್ಲಿ ನೋಡಮ್ಮ. ಸೊ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಾಯ್ತು ಅಂತ ಅನ್ಕೋತೀನಿ. ಇನ್ನೊಂದ್ಸರಿ ರಿವಿಷನ್ ಮಾಡ್ತೀನಿ, ನೀಟಾಗಿ ನೋಡಿ. ನಂಬರ್ ಸಿಸ್ಟಮ್ ಅಲ್ಲಿ 3 ಟೈಪ್ಸ್: ರಿಯಲ್ ನಂಬರ್ಸ್, ಇಮ್ಯಾಜಿನ್ ನಂಬರ್, ಕಾಂಪ್ಲೆಕ್ಸ್ ನಂಬರ್. ರಿಯಲ್ ನಂಬರ್ ಅಂದ್ರೆ ಯಾವ ನಂಬರ್ ನಾವು ನಂಬರ್ ಲೈನ್ ಮೇಲೆ ಡಿಲೀಟ್ ಮಾಡ್ತೀವೋ ಅದನ್ನ ರಿಯಲ್ ನಂಬರ್ ಅಂತ ಹೇಳ್ತೀವಿ. ಸೊ ಇಮ್ಯಾಜಿನ್ ನಂಬರ್ ಅಂದ್ರೆ ಯಾವ ನಂಬರ್ನ ನಾವು ಐಯೋಟಾದಲ್ಲಿ ಬರಿತೀವೋ, ಫಾರ್ ಎಕ್ಸಾಂಪಲ್ √2
ಐ ಆರ್ ರೂಟ್ -2 ಅಂತ ನಂಬರ್ಸ್ ಇಮ್ಯಾಜಿನರಿ ನಂಬರ್ ಅಂತ ಹೇಳ್ತೀವಿ. ಅಂತ ನಂಬರ್ಸ್ ನಾವು ನಂಬರ್ ಲೈನ್ ಮೇಲೆ ಡಿನೋಟ್ ಮಾಡಕ್ ಆಗಲ್ಲ. ಸೊ ಕಾಂಪ್ಲೆಕ್ಸ್ ನಂಬರ್ ಅಂದ್ರೆ ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ರಿಯಲ್ ನಂಬರ್ ಅಂಡ್ ಇಮ್ಯಾಜಿನರಿ ನಂಬರ್. ಓಕೆನಾ? ಸೊ ಇದು ಯಾವ ತರ ಬರೀಬೇಕು ಅಂತ ಗೊತ್ತಾಯ್ತು ನಿಮ್ಗೆ. ಡೆಸಿಮಲ್ ಅಂದ್ರೆ ಏನು, ಫ್ರಾಕ್ಷನ್ ಅಂದ್ರೆ ಏನು ಗೊತ್ತಾಯ್ತು ನಿಮ್ಗೆ. ಓಕೆನಾ? ಪಾಸಿಟಿವ್ ಇಂಟೀಜರ್ ಅಂದ್ರೆ ಏನು, ನೆಗೆಟಿವ್ ಇಂಟೀಜರ್ ಅಂದ್ರೆ ಏನು, ನ್ಯೂಟ್ರಲ್ ನಂಬರ್ ಯಾವುದು ಅಂತ ಎಲ್ಲ ಗೊತ್ತಾಯ್ತು. ಓಕೆನಾ? ಸೊ ನಂಬರ್ ಸಿಸ್ಟಮ್ ಇನ್ನೊಂದು ಕ್ಲಾಸಿಫಿಕೇಶನ್ ಯಾವ ತರ ಮಾಡಬಹುದು ಅಂದ್ರೆ ರ್ಯಾಷನಲ್ ನಂಬರ್, ಇರ್ಯಾಷನಲ್ ನಂಬರ್. ರ್ಯಾಷನಲ್ ನಂಬರ್ ಅಂದ್ರೆ P/Q ಫಾರ್ಮ್ ಅಲ್ಲಿ ಬರೀಬಹುದು. ಇರ್ಯಾಷನಲ್ ನಂಬರ್ ಅಂದ್ರೆ P/Q ಫಾರ್ಮ್ ಅಲ್ಲಿ ಬರಕ್ ಆಗಲ್ಲ. ಯಾವ ತರ ಎಕ್ಸಾಂಪಲ್ಸ್ ಇದಾವ ಅಂತ ಎಲ್ಲ ನಾವು ನೋಡಿ. ಓಕೆನಾ? ಎಸ್. ಇವಾಗ ನೀವು ಹೇಳ್ಬೇಕು ನನಗೆ, ಇವಾಗ ನೀವು ನನಗೆ ಹೇಳ್ಬೇಕು, ವಾಟ್ ಇಸ್ ರಿಯಲ್ ನಂಬರ್, ವಾಟ್ ಇಸ್ ರಿಯಲ್ ನಂಬರ್? ಎಸ್, ಕಮ್ ಆನ್. ಎಸ್, ಯು ಆರ್ ರೈಟ್. ಸೊ ರಿಯಲ್ ನಂಬರ್ ಅಂದ್ರೆ ಯಾವ ನಂಬರ್ನ ನಾವು ನಂಬರ್ ಲೈನ್ ಮೇಲೆ ಡಿನೋಟ್ ಮಾಡಬಹುದು, ಅದನ್ನ ನಾವು ನಂಬರ್ ಲೈನ್ ಅಂತ ರಿಯಲ್ ನಂಬರ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಏನ್ ಬರುತ್ತೆ ನಂಬರ್ ಲೈನ್ ರಿಯಲ್ ನಂಬರ್ ಅಲ್ಲಿ ಇಂಟೀಜರ್ ಬರುತ್ತೆ, ಡೆಸಿಮಲ್ ಬರುತ್ತೆ, ಫ್ರಾಕ್ಷನ್ ಬರುತ್ತೆ. ಸೊ ಈ ನಂಬರ್ಸ್ ಎಲ್ಲ ರಿಯಲ್ ನಂಬರ್ಸ್ ಅಂತ ಹೇಳ್ತೀವಿ ನಾವು. ಬೇಸಿಕಲಿ -∞ to ಇನ್ಫಿನಿಟಿ. ಸೊ ಯಾವ್ಯಾವ ನಂಬರ್ಸ್ ಬರ್ತಲ್ಲ ಎಲ್ಲಾನು ರಿಯಲ್ ನಂಬರ್ ಆಗಿರ್ತಾವ. ಓಕೆನಾ? ಕ್ಲಿಯರಾ? ಎಸ್ ಸರ್, ಕ್ಲಿಯರ್. ಸೊ ಇಂಟೀಜರ್ಸ್ ಅಂದ್ರೆ ಪ್ರಾಪರ್ ವ್ಯಾಲ್ಯೂ. ಸೊ ಎಕ್ಸಾಕ್ಟ್ ವ್ಯಾಲ್ಯೂನು ನಾವು ಇಂಟೀಜರ್ಸ್ ಅಂತ ಹೇಳ್ತೀವಿ. ಅದನ್ನ ಯಾವ ಅಂತ ನಿಮಗೆ ಹೇಳಿ ಆಲ್ರೆಡಿ ಕ್ಲಾಸಲ್ಲಿ ಲೈಕ್ ಪ್ರೀವಿಯಸ್ ಸೆಷನ್ ಅಲ್ಲಿ ನಿಮ್ಗೆ ಹೇಳಿದ್ದೀನಿ. ಸೊ ಇವಾಗಾದ್ರೂ ಹೇಳಿ. ಸೊ -∞ to ಲೈಕ್ 2, 3, -2, -5, -100 ಯಾವುದೇ ಅಲ್ಲಿ 0 ಇನ್ಕ್ಲೂಡಿಂಗ್ 0. ಸೊ ಇಂಟೀಜರ್ಸ್ ಅಂತೀವಿ. ಯಾವುದೇ ಒಂದು ವ್ಯಾಲ್ಯೂ ಅದನ್ನ ನಾವು ನಂಬರ್ ಲೈನ್ ಮೇಲೆ ಇಂಡಿಕೇಟ್ ಮಾಡ್ತೀವಲ್ಲ ಅದನ್ನ ನಾವು ಇಂಟೀಜರ್ಸ್ ಅಂತ ಹೇಳ್ತೀವಿ. ಓಕೆನಾ? ಸೊ ರ್ಯಾಷನಲ್ ನಂಬರ್ ಅಂದ್ರೆ ಏನು? ರ್ಯಾಷನಲ್ ನಂಬರ್ ಅಂದ್ರೆ P/Q ಫಾರ್ಮ್ ಅಲ್ಲಿ ಬರಿಬಹುದು ಅಂತ ನಂಬರ್ಸ್ ನಾವು ರ್ಯಾಷನಲ್ ನಂಬರ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಇರ್ಯಾಷನಲ್ ನಂಬರ್ ಅಂದ್ರೆ ಯಾವ ನಂಬರ್ ನಾವು P/Q ಫಾರ್ಮ್ ಅಲ್ಲಿ ಬರಕ್ ಆಗಲ್ಲ ಅಂತ ನಂಬರ್ಸ್ ನಾವು ಇರ್ಯಾಷನಲ್ ನಂಬರ್ ಅಂತ ಹೇಳ್ತೀವಿ. ಓಕೆನಾ? ಸೊ ವಾಟ್ ಈಸ್ ನ್ಯಾಚುರಲ್ ನಂಬರ್? ನ್ಯಾಚುರಲ್ ನಂಬರ್ನ n ಆಗಿ ಡಿನೋಟ್ ಮಾಡ್ತೀವಿ. ಸೊ ವಾಟ್ ಈಸ್ ನ್ಯಾಚುರಲ್ ನಂಬರ್? ನ್ಯಾಚುರಲ್ ನಂಬರ್ ಈಸ್ ನಥಿಂಗ್ ಬಟ್ 1 ಇಂದ ಹಿಡಿದು 1, 2, 3 ಡಾಟ್ ಅಪ್ ಟು ಇನ್ಫಿನಿಟಿ. ಇದನ್ನ ನಾವು ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀವಿ. ನ್ಯಾಚುರಲ್ ನಂಬರ್ ಅಂದ್ರೆ 1 to ಇನ್ಫಿನಿಟಿ. ಓನ್ಲಿ 1 to ಇನ್ಫಿನಿಟಿ, ದೋಸ್ ಆರ್ ನ್ಯಾಚುರಲ್ ನಂಬರ್ಸ್. ಹೋಲ್ ನಂಬರ್ನ W ಆಗಿ ಡಿನೋಟ್ ಮಾಡ್ತೀವಿ. ಹೋಲ್ ನಂಬರ್ ಅಲ್ಲಿ ಏನಾಗುತ್ತೆ ಅಂದ್ರೆ 0 ಒಂದು ಆಡ್ ಆಗುತ್ತೆ. ಸೊ ನ್ಯಾಚುರಲ್ ನಂಬರ್ಸ್ ಏನಿರ್ತಾವಲ್ಲ ಅದರಲ್ಲಿ ಒಂದು 0 ಒಂದು ಆಡ್ ಆಗುತ್ತೆ. 0, 1, 2, 3 ಅಪ್ ಟು ಇನ್ಫಿನಿಟಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ಹೋಲ್ ನಂಬರ್. ಸೊ ಆಡ್ ನಂಬರ್ ಅಂದ್ರೆ ಬೇಸ ಸಂಖ್ಯೆಗಳು 1, 3, 5, 7, ಹೌದಾ? 2n+1 ಅಪ್ ಟು 2n+1. ಇದೆ ನಿಮಗೆ ಅರ್ಥ ಆದ್ರೂ ಓಕೆ, ಅರ್ಥ ಆಗಲಿದ್ರು ಓಕೆ. ನಿಮಗೆ ಇದನ್ನ ಫ್ಯೂಚರ್ ಅಲ್ಲಿ ಗೊತ್ತಾಗುತ್ತೆ. ಓಕೆನಾ? ಸೊ ನಾರ್ಮಲ್ ಬೇಸಿಕ್ ಐಡಿಯಾ ತಗೊಳ್ಳಿ. ಸೊ ಈವೆನ್ ನಂಬರ್ ಅಂದ್ರೆ 2, 4, 6, 8, 10 ಯಾವ ನಂಬರ್ 2 ಇಂದ ಡಿವೈಡ್ ಆಗುತ್ತಲ್ಲ ಅಂತ ನಂಬರ್ ನಾವು ಈವೆನ್ ನಂಬರ್ ಅಂತ ಹೇಳ್ತೀವಿ. ಸೊ ಯಾವ ನಂಬರ್ 2 ಇಂದ ಡಿವೈಡ್ ಆಗಲ್ಲ ಅಂತ ನಂಬರ್ ನಾವು ಆಡ್ ನಂಬರ್ ಅಂತ ಹೇಳ್ತೀವಿ. ಪ್ರೈಮ್ ನಂಬರ್ ಏನಪ್ಪಾ? ಪ್ರೈಮ್ ನಂಬರ್ ಅಂದ್ರೆ ಯಾವ ನಂಬರ್ n ಅನ್ನೋ ಒಂದ್ ನಂಬರ್ ಇದೆ. ಸೊ n ಅನ್ನೋ ಒಂದ್ ನಂಬರ್ ಇದೆ. ಆ ನಂಬರ್ ಬೇರೆ ನಂಬರ್ ಇಂದ ಡಿವೈಡ್ ಆಗಬಾರ್ದು. ಫಾರ್ ಎಕ್ಸಾಂಪಲ್ 13. ಹೌದಾ? 13 ಯಾವ್ದಾದ್ರು ನಂಬರ್ ಇಂದ ಡಿವೈಡ್ ಆಗುತ್ತಾ? ಡಿವೈಡ್ ಆಗಲ್ಲ. 1ರಿಂದ ಆಗಲ್ಲ, 2ರಿಂದ ಆಗಲ್ಲ, 3ರಿಂದ ಆಗಲ್ಲ, 4ರಿಂದ ಆಗಲ್ಲ, 5ರಿಂದ ಆಗಲ್ಲ. ಸೊ ಯಾವ ನಂಬರ್ ಇಂದನೂ ಡಿವೈಡ್ ಆಗಲ್ಲ. ಸೊ ಇಂಥ ನಂಬರ್ಸ್ ನಾವು ಏನಂತ ಹೇಳ್ತೀವಿ? ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ನೀವು ಸ್ಕೂಲಲ್ಲೇ ಕಲ್ತಿರ್ತೀರಾ. ಅವರವರಿಗೆ ಸ್ಕೂಲಿಂದ ಅರ್ಥ ಆಗಿರಲ್ಲ. ನಾಟ್ ಎ ಬಿಗ್ ಇಶ್ಯೂ. ಓಕೆನಾ? ಸೊ ಇಲ್ಲಿ ಎಲ್ಲ ನೀವು ತಿಳ್ಕೊತೀರ. ಸೊ ಗೊತ್ತಾಯ್ತಾ? ರಿಯಲ್ ನಂಬರ್ ಅಂದ್ರೆ ಏನು, ಇಂಟಿಜರ್ ಅಂದ್ರೆ ಏನು, ರ್ಯಾಷನಲ್ ನಂಬರ್ ಅಂದ್ರೆ ಏನು, ಇರ್ಯಾಷನಲ್ ನಂಬರ್ ಅಂದ್ರೆ ಏನು, ನ್ಯಾಚುರಲ್ ನಂಬರ್ ಅಂದ್ರೆ ಏನು, ಹೋಲ್ ನಂಬರ್ ಅಂದ್ರೆ ಏನು, ಆಡ್ ನಂಬರ್ ಅಂದ್ರೆ ಏನು, ಈವನ್ ನಂಬರ್ ಅಂದ್ರೆ ಏನು, ಪ್ರೈಮ್ ನಂಬರ್ ಅಂದ್ರೆ. ಸೊ ಬೇಸಿಕ್ ಐಡಿಯಾ, ದಿಸ್ ಇಸ್ ದ ಬೇಸಿಕ್ ಐಡಿಯಾ ಆಫ್ ನಂಬರ್